ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇಷ್ಟು ಬೇಗ ಬೆಳಗ್ಗೆ ಎದ್ದು ಎಲ್ಲಿ ಏನು ಅಂತ ರೈಲ್ವೆ ಸ್ಟೇಷನ್ಗೆ ಹೋಗ್ಮೇಲೆ ಹೇಳ್ತಾನೆ ಸಾಗರ್. ಮನೋಜ್ ಮನೆ ಹತ್ರ ಕಾಯ್ತಿದ್ದೀವಿ, ಅವನು ಆಚೆ ಬಂದಿದ್ದ ತಕ್ಷಣ ಹೋಗೋದೆ. ಬಂದು ಬಸ್ ಹತ್ತಿದ್ದೀವಿ, ಎಲ್ರು ಇದ್ದಾರೆ. ಗಾಯ್ಸ್, ಮೆಜೆಸ್ಟಿಕ್ ಬಂದಿದ್ದೀವಿ ಬಸ್ಸಿಂದ. ಗಾಯ್ಸ್ ಬಂದು ಟ್ರೈನ್ ಕರೆಕ್ಟಾಗಿ ಹತ್ತಿದ್ದೀವಿ, ಮೈಸೂರಿಗೆ ಹೋಗ್ತಾ ಇದೀವಿ ಗೈಸ್ ಎಲ್ರು. ಗಾಯ್ಸ್ ಬಂದಿದ್ದೀವಿ, ಮೈಸೂರಿಗೆ ಬಂದಿದ್ದೀವಿ. ಬಂದು ನಿಂತಿದೆ 7:30 ಅಂದರೆ 8:30 ಬರ್ತಾನೆ. ನಮ್ದೆಲ್ಲ ಊಟ ಆಯ್ತು. ನಮ್ಮ ವಿಕಾಸ್ತು ಒಂದು ಟ್ರೈನು ನೆಕ್ಸ್ಟ್ ಸ್ಟಾಪಿಗೆ ಬಂದ ಕೆಂಗೇರಿ ಹತ್ರ, ಅದಕ್ಕೆ ಅಣ್ಣಾಗಿ ಇಲ್ಲಿ ಟಿಫನ್ ತಿನ್ನಿಸ್ತಾ ಇದ್ದೀವಿ. ಗಾಯ್ಸ್ ಬಂದಿದ್ದೀವಿ, ಬೆಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಚಂದನ್ ನೋಡಿ, ಊರ್ಕಿಂತ ಮುಂಚೆ ಇರ್ತಾನೆ ನಮ್ಮ ಚಂದನು. ಗಾಯ್ಸ್ ಬೆಟ್ಟ ಹತ್ತೆ ಹೋಗಿ ರೀಚೆ ಎಷ್ಟೋ ವರ್ಷಗಳಾಯ್ತು, ಎಲ್ರು ಚಿಕ್ಕ ವಯಸ್ಸಲ್ಲಿ ಹತ್ತಿರೋದು. ಗಾಯ್ಸ್, ನಮ್ಮ ಹುಡುಗರು ಅರ್ಧ ಹತ್ತಷ್ಟಲ್ಲಿ ನಮ್ಮ ಅಣ್ಣ ನೋಡಿ, ಚಂದನ್ ಅಣ್ಣ ಫುಲ್ ಹಿಡಿದವನ್ನೇ. ವಿಕಾಸ್ ನೋಡಿ ಸ್ಮಾರ್ಟ್ ಆಗಿ ಕೂಲ್ ಆಗಿದ್ದಾನೆ. ಹಂಗೆ ಅನ್ಸುತ್ತೆ ಅಷ್ಟೇ, ಜಾಕೆಟ್ ತೆಗೆದು ಅರ್ಧವಾಗೈತೆ. ಸಾಗರು ಬೇರೆ ಕಿತ್ಕೊಂಡು ಬರ್ತೈತೆ. ನನಗೆ ಲೇಟ್ ಆಗಿದ್ದು 5 ನಿಮಿಷಕ್ಕೂ ನಿಲ್ಸಿ ಕರ್ಕೊಂಡು ಬಂದ. ನೀನಿಂದಾನೆ ಲೇಟ್ ಆಗಿರೋದು ನಮಗೆ. ನಮ್ಮ ವಿಕಾಸ್ ನನ್ನ ದಿವಸ ಸುತ್ತಾ ಇದ್ದಾನೆ. ಇಲ್ಲಿ ನಮ್ಮ ಚಂದನ್ ಕಾಣಿಸಲ್ಲ ನಮ್ಗೆ, ಹಂಗಲ್ಲಿ ಓದ್ತಾ ಇರ್ತಾನ ಅವನು. ನಂದಿ ನೋಡಿ ವಿಕಾಸ್ ನಂದಿ ಮುಂದೆ ಪೋಸ್ಟ್ ಕೊಡ್ತಾ ಇದ್ದಾನೆ. ವಿಡಿಯೋ ಮಾಡ್ತಾ ಇದ್ದೀನಿ, ವಿಡಿಯೋ ಭಕ್ತಿ ಬಂದ್ಬಿಟ್ಟೈತೆ. ಏನೋ ಮೆಟ್ಲ ತಕ್ಕ ಶಕ್ತಿ ಕೊಡ್ಲಿ ಅಂದ್ಬಿಟ್ಟು ಎಲ್ಲಾರ್ಗು ಬಾಯಿಗೆ ಬಂದಿದೆ, ಕಾಣಿಸ್ತಲ್ಲ ಗೈಸ್. ಸ್ವರ್ಗ ತೋರಿಸ್ತೀನಿ ನಿಮಗೆ ನೋಡಿ. ಸ್ವರ್ಗ ಅಂದ್ರೆ ಇದೆ. ಪಾಯಿಂಟ್ ತೋರಿಸ್ತೀನಿ ಅಂದ್ಬಿಟ್ಟು ರೆಸ್ಟ್ ತಗೊಳಕ್ ಬಂದವ್ರು ಇವರಿಬ್ರು ಅಂತ ಹೇಳ್ಬಿಟ್ಟು ಕತೆ ಹೊಡ್ಕೊಂಡು ಬಂದಿರೋದು, ಕುತ್ಕೊಳಕ್ ಬಂದಿರೋದು ಇವರು, ನೋಡಕ್ ಏನಿಲ್ಲ. ಬೆಟ್ಟ ಹತ್ತೋರ್ಗೆ ವ್ಯೂ ಪಾಯಿಂಟ್ ಮಿಸ್ ಮಾಡ್ಕೊಂಡಿದ್ವಿ ನಾವು. ಫೈನಲಿ ಬೆಟ್ಟ ಹತ್ತಿ ಮುಗ್ದಿದ್ದಾಯ್ತು ಗೈಸ್, ಬಂದಿದ್ದೀನಿ. ಸಾಗರ ದರ್ಶನ ಮಾಡ್ಕೊಂಡು ಬಂದ ಗೈಸ್ ಆಚೆ. ಇವಾಗ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ಮೇನ್ ಬಸ್ ಸ್ಟಾಪ್ ಹೋಗಿ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕು. KSRT ಬಸ್ಸು ಬಂದಿದ್ದೀವಿ ಗೈಸ್. ಇಲ್ಲಿಂದ ಹಾಸನ್ ಹೋಗ್ಬೇಕು ಗೈಸ್. ಬಂದಿದ್ದೀವಿ ಹಾಸನ್ ಬಸ್ ಸ್ಟಾಪ್ ಗೈಸ್. ಇಲ್ಲಿಂದ ತಿನ್ಕೊಂಡು ಹೋಗ ಧರ್ಮಸ್ಥಳಕ್ಕೆ ಗೈಸ್. ಊಟ ಮಾಡಿ ಬಸ್ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ಬಸ್ ಹುಡುಕಿ ಬಸ್ ಹತ್ತಿದ ಮೇಲೆ ಸಿಗೋಣ ಗೈಸ್. ಬಸ್ ಹತ್ತಿದ್ದೀವಿ, ಧರ್ಮಸ್ಥಳ ಬಸ್ ಹತ್ತಿದ್ದೀವಿ. ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ಹುಡುಗರೆಲ್ಲ ಎಲ್ಲೆಲ್ಲಿ ಕೂತಿದ್ದಾರೆ ನೋಡಿ, ಮುಂದೆ ಸಾಗರ್ಗೋಸ್ಕರ ಮುಂದೆ ಬೇಕು ಅಂತ ಹೇಳಿ ಮುಂದೆ ಕರ್ಕೊಂಡು ಬಂದಿದ್ದೀವಿ ಗಾಯ್ಸ್. ಬಂದು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಬರೋಷ್ಟರಲ್ಲಿ 8:30 ಆಗಿದೆ. ಹೋಗಿ ರೂಮ್ ಮಾಡ್ಕೊಂಡು ಫಸ್ಟು, ಅದಾದಮೇಲೆ ಊಟದ ವ್ಯವಸ್ಥೆ ನೋಡೋ. ಫಸ್ಟ್ ರೂಮ್ ಮಾಡ್ಬೇಕು ಗೈಸ್. ರೂಮ್ ಫುಲ್ಲು ರಶ್ ಇದೆ. ರೂಮ್ ಸಿಕ್ಕಿದಾಗ ಬ್ಲಾಗ್ ಮಾಡೋಣ. ಈ ಅನ್ನಪೂರ್ಣೇಶ್ವರಲ್ಲಿ ಊಟ ಮಾಡಿಕೊಂಡು ರೂಮಿಗೆ ಬಂದಿದ್ದೀವಿ ಗೈಸ್. ಧರ್ಮಸ್ಥಳಕ್ಕೆ ಬರ್ತೀರಂದ್ರೆ ಬುಕ್ ಮಾಡ್ಕೊಂಡು ಬನ್ನಿ, ರೂಮು ಎಲ್ಲ ಬುಕ್ ಮಾಡ್ಕೊಂಡು ಬನ್ನಿ ಗಾಯ್ಸ್. ರೆಡಿಯಾಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನಿಂತ್ಕೊಂಡಿದ್ದೀವಿ, ಫುಲ್ ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ. ರಶ್ ಇರೋದಕ್ಕೆ ಗೈಸ್ ತಿರುಪತಿಯಲ್ಲಿ ಕೇಸ್ ಥರ ಹೇಗೆ ಬ್ಲಾಕ್ ಮಾಡ್ತಾ ಇರ್ತಾರೆ, ಬ್ಲಾಕ್ ಮಾಡಿ ಕಳಿಸ್ತಾ ಇದ್ರು. ನೋಡ್ಕೊಂಡೋಗಿ ರಶ್ ಇಲ್ಲರಾಗ ಇಲ್ಲೂ ಅಷ್ಟೇ ಮುಂದೆ ನಾವು ಆಚೆ ಬರೋ ಡೇರಲ್ಲಿ ಇದ್ದೇವೆ ಗಾಯ್ಸ್. ದರ್ಶನ ಮುಗಿಸ್ಕೊಂಡು ಎಲ್ಲರೂ ಬಂದಿದ್ದಾರೆ. ಇವಾಗ ಊಟ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಬಸ್ ಹತ್ತಬೇಕು. ಹೋಟೆಲ್ ಸ್ಟಾರ್ಟಿಂಗಲ್ಲಿ ಇರೋದು ಬಂದಿದ್ದೀನಿ. ಬಂದಿಲ್ಲಿ ಊಟ ಮುಗಿಸ್ಕೊಂಡು ಲಗೇಜ್ ಎತ್ಕೊಂಡು ರೂಮ್ ವೆಕೇಟ್ ಮಾಡಿ ಹೋಗೋದು. ಹೋಗಿ ಬಸ್ ಹತ್ತಿ ಕುಕ್ಕೆಗೆ ಹೋಗಿ ಸಿಗೋಣ. ಅಷ್ಟು ಹೋಟ್ಲು ಬರೋಕ್ಕೆ ಹೋಗ್ಬೇಡಿ, ಟೇಸ್ಟ್ ಇಲ್ಲ ಏನಿಲ್ಲ. ರೂಮ್ ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೀವಿ ಗೈಸ್. ರೂಮ್ ಬುಕ್ ಮಾಡ್ಕೊಂಡು ಬನ್ನಿ. ಬರಬೇಕಾದ್ರೆ ಕಡಿಮೆ ಇದೆ, ರಶ್ ಇದೆ, ಏನು ಅನ್ಕೋಬೇಡಿ, ಬುಕ್ ಮಾಡ್ಕೊಂಡು ಬನ್ನಿ. ಬಸ್ ಹತ್ತಿದ್ದೀನಿ ಕುಕ್ಕೆಗೆ. ಬಸ್
ಬಸ್ ಇದೆ ನೋಡಿ. ವಿಕಾಸ್ ಅಲ್ಲಿದ್ದಾನೆ. ವಿಕಾಸ್ ಆಗಲ್ಲ, ವಿಕಾಸ್ ಆಗಲ್ಲ. ಹೇಗೆ ಬಂದು ಬಸ್ಸಿಂದ ಇಲ್ಲದೆ ಗೈಸ್ ಫುಲ್ಲು ಫ್ರೆಶ್ ಅಪ್ ಆಗಿ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ವಿ. 11 ಗಂಟೆಗೆ ಬಂದಿದ್ದೆ. 4 ಗಂಟೆ ತಿನ್ಕೊಂಡು ಓಡಾಡ್ಕೊಂಡು ಮಲ್ಕೊಂಡು ಎದ್ದು ಇವಾಗ ದರ್ಶನ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಂಡು ರೆಸ್ಟ್ ತಗೊಂಡು 8:40 ನಮ್ಮ ಟ್ರೈನು. ಅಲ್ಲಿ ತನಕ ರೆಸ್ಟ್ ತಗೊಂಡು ಆರಾಮಾಗಿ ಅಲ್ಲಿ ಚಾಲಿ ಮಾಡ್ಕೊಂಡು ಹೋಗೋದು. ದರ್ಶನ ಮಾಡಿಕೊಂಡು ಇವಾಗ ಆಚೆ ಬಂದು ಎಲ್ಲ ಇದಾಗಿದೆ. ಹೋಗಿ ಇನ್ನೊಂದು ನೋಡಿ ಮೀನು ಒಳಗಡೆ ಹೋಗಿ ನೋಡಿ. ನಮ್ಮ ಚಂದನ್ ಜಾಕೆಟ್ ಅಣ್ಣ ಕಳೆದೋಗಿದೆ ಅಂತಾನೆ ಅಂದ್ಕೊಂಡಿದ್ದಾನೆ. ಬಸ್ಸಲ್ಲಿ ಬಿಟ್ಬಿಟ್ಟಿದ್ದೀನಿ ಅಂತ, ನನ್ನ ಹತ್ರ ಇದೆ ಅಂತ ಗೊತ್ತಿಲ್ಲ. ಫುಲ್ಲು ಹುಡುಕಾಡ್ದ ರೂಮಿಗೆ ಕುಕ್ಕೆಗೆ ಬಂದು ರೂಮಲ್ಲಿ ಎದ್ದಿದ್ಮೇಲೆ ನನಗೆ ಗೊತ್ತಾಯ್ತು ನಮ್ಮ ಹತ್ರ ಕಳೆದೋಗೈತಂತ. ಅಲ್ಲಿ ತನಕ ಗೊತ್ತಾಗಿಲ್ಲ, ಇನ್ನೂ ಗೊತ್ತಾಗಿಲ್ಲ ನನಗೆ ಯಾರ ಹತ್ರ ಐತೆ ಅಂತ. ನೋಡೋಣ ಹುಡುಕ್ತಾನೆ ಏನಂತ. ಎಲ್ರು ಅಲ್ಲಿ ಬಂದು ಹೋಗ್ಬಿಡ್ತೀರ. ಅಲ್ಲಿ ಬಂದಮೇಲೆ ಇಲ್ಲಿ ಬಂದು ಹೋಗ್ಬೇಕು. ಇಲ್ಲಿ ಬಂದು ಇನ್ನು ಪೂರ ನಮಸ್ಕಾರ ಹಾಕ್ಕೊಂಡು ಹೋಗ್ಬೇಕು. ಬರ್ಬೇಕು. ಇಲ್ಲಿ ಪಾರ್ಕು ಎಲ್ಲ ಇದೆ. ಆರಾಮಾಗಿ ನೆಮ್ಮದಿಯಾಗೆ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ದರ್ಶನ ಮಾಡಿ ಪಾರ್ಕಲ್ಲಿ ವಿಶ್ರಾಂತಿ ತಗೊಂಡ್ರಿ. ದರ್ಶನ ಮುಗಿಸ್ಕೊಂಡು ಬಂದು ಅಲ್ಲಿ ಮುಗ್ದ ಮೇಲೆ ಇಲ್ಲಿ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಿ ಬರಬೇಕು. ಕೆಲವ್ರು ಬಿಟ್ಬಿಡ್ತೀರ, ಹಂಗೆ ಮುಗಿಸ್ಕೊಂಡು ಹೋಗ್ಬಿಡ್ತೀರ ನೋಡಿ. ಈಗ ಸ್ವಲ್ಪ ಮುಗಿಸ್ಕೊಂಡು ಇಲ್ಲೇ ಪಾರ್ಕ್ ಇದೆ. ಟೈಮ್ ಇದ್ದರೆ ನಿಮ್ಮ ಟ್ರೈನ್ಗೆ ನಮಗಂತೂ ಬೇಜಾನು. ಇನ್ನೂ 3 ಅವರ್ ಐತೆ ನಮ್ಮ ಟ್ರೈನ್ಗೆ. ಆರಾಮಾಗೆ ನೋಡ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಕುಕ್ಕೇಲಿ ಗೋಶಾಲ ನೋಡಿ. ಆಚೆ ಬಂದು ರೌಂಡ್ ಹಾಕ್ಕೊಂಡು ತಿನ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ. ಮತ್ತೆ 6:30 ಇವಾಗ ಟೈಮು. 6:30 ಮುಂದೆ ಆಚೆ ಬಂದಿವಾಗ ಗೋಳಿ ಸೋಡಾ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ. ವಸತಿ ಬಂದಾಗ ಮಸ್ತಾಗಿತ್ತು. ಬೆಂಗಳೂರಲ್ಲಿ ಇಡೀ ಬೆಂಗಳೂರು ಜಾಲಾಡಿದ್ದೀವಿ, ಆ ಥರ ಟೇಸ್ಟ್ ಸಿಗೋಕ್ಕೆ ಸಿಕ್ಕಿಲ್ಲ. ಮತ್ತೆ ಅಲ್ಲಿಗೆ ಬಂದಿದ್ದೀವಿ. ಇಷ್ಟು ಚೆಕ್ಔಟ್ ಮಾಡಿ ಆಚೆ ಬಂದು ಎಲ್ಲ ಆಗಿದೆ. ಕುಕ್ಕೆ ಇಲ್ಲಿಗೆ ಮುಗೀತು. ಇಲ್ಲಿಂದ ಬೆಂಗಳೂರಿಗೆ ಪ್ರಯಾಣ ರಿಟರ್ನ್. ಕುಕ್ಕೆಯಿಂದ ರೈಲ್ವೆ ಸ್ಟೇಷನ್ನಿಂದ ಬೆಂಗಳೂರು ಮೆಜೆಸ್ಟಿಕ್ಗೆ ಟ್ರೈನಲ್ಲಿ ಹೊಟ್ಟೆ ಹಸ್ತಾರೆ ಅಂದ್ಬಿಟ್ಟು ಪಾರ್ಸಲ್ ತೊಗೊಳೋಣ ಅಂತ ಬರ್ತಾ ಇದ್ದೀವಿ ಗೈಸ್. ಪಾರ್ಸಲ್ ತೊಗೊಳೋದು ಹೇಳ್ತೀನಿ ಗೈಸ್. ನಮ್ಮ ಹುಡುಗ ಪಾರ್ಸಲ್ ತೊಗೋತಾ ಇದ್ದಾನೆ. ಎಲ್ಲರೂ ಇಲ್ಲಿ ನೋಡಿ ಕಾಯ್ತಾ ಇದ್ದಾರೆ ಟ್ರೈನ್ಗೆ. ಬಸ್ ಹತ್ತಕ್ಕೆ ಕಾಯ್ತಾ ಇದ್ದಾರೆ. ಬಸ್ ಹತ್ತಿದ್ದೀವಿ, ಫ್ರಂಟಲ್ಲೇ ಕುತ್ಕೊಂಡಿದ್ದೀವಿ. ಟೈಮ್ ಆಯಿತು. ಡ್ರೈವರ್ ಬಂದಿಲ್ಲ ಅಂದ್ರೆ ಇವಾಗ ನಮ್ಮ ಚಂದನ್ ಸ್ಟಾರ್ಟ್ ಮಾಡ್ತಾನೆ. ನಮ್ಗಂತೂ ನಂಬಿಕೆಲ್ಲ ಹೋಗ್ತೀವಂತ ಚಂದನ್ ಕರ್ಕೊಂಡು ಹೋಗ್ತಾನೆ. ಚಂದನ್ ಸ್ಟೇರಿಂಗ್ ತಿರ್ಸ್ತಾನೆ, ವಿಕಾಸ್ ಬ್ರೇಕ್ ಹಾಕ್ತಾನೆ, ಸಾಗರ್ ಗೇರ್ ಇಕ್ತಾನೆ. ಅಂತೂ ಇಂತೂ ರೈಲ್ವೆ ಸ್ಟೇಷನ್ ಬಂದ ನಮ್ಮ ಡ್ರೈವರ್ ಸಾರು 25 ನಿಮಿಷಕ್ಕೆ ಕರ್ಕೊಂಡು ಬಂದರು. ಇನ್ನೂ 10 ನಿಮಿಷ ಬೇಗನೆ ಬಂದಿದ್ದೀವಿ. ಟ್ರೈನ್ ಹತ್ತಿದ್ರೆ ಸಾಕು ನಮಗೆ. ಟ್ರೈನು 8:40 ಅಂತ ಹೇಳಿ 9 ಗಂಟೆಗೆ ಬಂದಿದ್ದೆ. ಅದೇ 18 ರೂಪಾಯಿ ಟ್ಯಾಕ್ಸು ಇದೆ. ನಮ್ಮ ಸಿಸ್ಟಮೇ ಇದೆ. ಬೋಂಡ ಚಟ್ನಿ ತಿಂತೀರಾ ಗೈಸ್? ಬೋಂಡಲ್ಲಿ ಬಂದಿದ್ದಾರೆ ಗೈಸ್. ಬೆಂಗಳೂರು ಬಂದು ವಿಕಾಸ್ ಕೆಂಗೇರಿಯಲ್ಲೇ ಇಳಿಸ್ಕೊಂಡ ಪಾಪ ಇದಕ್ಕೆ ಹೋಗ್ಬೇಕಂತಿದ್ದೆ ಗೈಸ್. ವಿಕಾಸ್ ಕೆಂಗೇರಿಯಲ್ಲಿ ಹೇಳ್ಕೊಂಡ. ಇವಾಗ ಹೋಗೋಣ, ಡ್ಯೂಟಿಗೆ ಹೋಗ್ಬೇಕು. ಆ ದಿವಸ ಕೆಂಗೇರಿಯಲ್ಲಿ ಹೇಳ್ಕೊಂಡು ನಾವು ಇವಾಗ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಇಲ್ಲಿಂದ ಮೆಟ್ರೋ ಹೋಗಿ ಹಿಡ್ಕೊಂಡು ಅಲ್ಲಿಂದ ಮನೆಗೆ. ಟ್ರಿಪ್ ಎಲ್ಲ ಮುಗೀತು. ಬಂದು ನಮ್ಮ ಏರಿಯಾಗೆ ಕೇರ್ಪುರ್ ಬಂದಿದ್ದೀವಿ. ಇಲ್ಲಿಂದ ಎಲ್ಲರಿಗೂ ವಿಧಾನ ಚಂದನ್ ಅಯ್ಯಪ್ಪ ನಗರಕ್ಕೆ ಬಂದು ಟ್ರಿಪ್ ಎಲ್ಲ ಆಯ್ತು, ಮುಗೀತು. ಎಲ್ಲರೂ ಅವ್ರವ್ರ ಮನೆಗೆ ಹೋಗೋದೆ. ರಾಯಡ್ರಪ್ಪ ಲಾಸ್ಟಿದ್ರೆ ಮನೆಗೆ ಬಂದೆ. ಮನೋಜ್ನ ಡ್ರಾಪ್ ಮಾಡಿ ಸಾಗರ್ನ ಡ್ರಾಪ್ ಮಾಡಕ್ ಹೋಗಿದ್ದಾನೆ. ಮನೆಗೆ ಬಂದ ಗೈಸ್. ಟ್ರಿಪ್ ಎಲ್ಲ ಆಯಿತು. ಅಂದಮೇಲೆ ಏನೂ ಇಲ್ಲ. ಮೀಟ್ ಆದರೆ ಬ್ಲಾಗ್ ಮಾಡ್ತೀನಿ.
ಅಲ್ಲಿ ತನಕ ಕಾಯ್ತಾರೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್. ಬಾಯ್.